ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿ ಮಾಧ್ಯಮದಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಇನ್ನು ಕೇವಲ 500 ಜನ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸೊ ಈ ಒಂದು ಖುಷಿ ಸಂದರ್ಭದಲ್ಲಿ ಅದೇ ಇದೊಂದು ಸ್ಟೆಪ್ ಮೊದಲನೇ ಹಂತ ಪಾಸ್ ಆಗಿರ್ತಕ್ಕಂಥದ್ದು ಅಂತ ನನಗನ್ನಿಸ್ತಾ ಇದೆ. ಬಟ್ ಈ ಒಂದು ಹಂತದಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ. ಸೊ ಇದಕ್ಕೆ ನಾನೇನಾದರೂ ಕೊಡಬೇಕು ಅಂತ ಅಂದ್ಕೊಂಡೆ. ಬಟ್ ಎಲ್ಲರೂ ಗಿವ್ ಅವೇ ಕೊಡ್ತಾ ಇದ್ದಾರೆ. ಬಟ್ ನಾನು ಅದನ್ನೇ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅನಿಸ್ತು. ಬಟ್ ಆಮೇಲೆ ಸೊ ಏನಾದರೂ ಕೊಡಬೇಕು ಅಂತ ಅನಿಸ್ತು. ಬಟ್ ಕನ್ಫ್ಯೂಷನಲ್ಲಿ ಇದ್ದೀನಿ, ಏನು ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ನಾನು ಅಗ್ರಿಕಲ್ಚರ್ ಪರ್ಪಸ್ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಎಷ್ಟು, ನಾನು ಒಬ್ಬ ರೈತನ ಮಗನಾಗಿರೋದ್ರಿಂದ ರೈತರಿಗೆ ಸಂಬಂಧಪಟ್ಟಂತೆ, ರೈತರ ಕಷ್ಟ ಸುಖಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಫಾರ್ಮರ್ಸ್ಗೆ ಯೂಸ್ ಆಗುವಂಥದ್ದು ಏನಾದರೂ ಪರವಾಗಿಲ್ಲ, ಏನು ಗಿವ್ ಅವೇ ಕೊಟ್ಟರೆ ಚೆನ್ನಾಗಿರುತ್ತೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ಕಮೆಂಟ್ ಮಾಡಿ ಏನನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಾದ ನಂತರ ಏನು ಒಂದೂವರೆ ವರ್ಷದ ಒಂದು ಜರ್ನಿಯನ್ನು ಸಾಕಷ್ಟು ವೀಡಿಯೋಗಳಲ್ಲಿ ಹಂಚ್ಕೊಂಡಿದ್ದೀನಿ, ಮತ್ತೆ ಹೇಳೋದು ಬೇಡ ಅನಿಸುತ್ತೆ. ಬಟ್ ಏನೇ ಮಾಡಿ, ನೀವು ಯಾವುದೇ ಒಂದು ಕೆಲಸ ಮಾಡಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ, ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ಆ ಒಂದು ಕೆಲಸವನ್ನು ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ. ಸೊ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ಗೆ ನಾನು ಸುಮಾರು ಒಂದು 5ರಿಂದ 6 ಅವರ್ಸ್ ಸ್ಪೆಂಡ್ ಮಾಡ್ತೀನಿ. ಬಟ್ ಆ ಒಂದು ವೀಡಿಯೋ ಹೆಚ್ಚಿನ ಜನರಿಗೆ ರೀಚ್ ಆಗಿರೋದಿಲ್ಲ. ಸೊ ಬೇಜಾರು ಮಾಡಿಕೊಂಡು ಅಲ್ಲಿಗೆ ಡ್ರಾಪ್ಔಟ್ ಆದರೆ ಅಲ್ಲಿ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನೇ ಅಲ್ಲ, ಪ್ರತಿಯೊಬ್ಬರು ಅಷ್ಟೇ. ಎಷ್ಟೇ ಕಷ್ಟ ಬರಲಿ ಲೈಫಲ್ಲಿ, ಎಷ್ಟೇ ಕಷ್ಟ ಬರಲಿ, ಎಂಥದ್ದೇ ಒಂದು ಸ್ಟೆಪ್ ಬರಲಿ, ತಲೆ ಕೆಡಿಸ್ಕೊಬೇಡಿ, ಕುಗ್ಗಬೇಡ್ರಿ. ಫಸ್ಟು ನಾನು ಹೇಳೋದೇ, ಕಷ್ಟ ಅಥವಾ ಏನಾದರೂ ರಿಸ್ಕ್ ಅಂತ ಬಂದಾಗ ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಕಳ್ಕೊಬಾರ್ದು. ಫಸ್ಟ್ ಆಫ್ ಆಲ್ ಯಾರೋ ಬಂದು ನಿಮಗೆ ಆತ್ಮಸ್ಥೈರ್ಯನ ತುಂಬೋದಕ್ಕಿಂತ ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು. ಎಸ್, ಈ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತ. ಸೊ ಆ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಕೊಳ್ಳದೆ ಇವತ್ತು ಒಂದೂವರೆ ವರ್ಷದ ಒಂದು ಜರ್ನಿ, ಸುಮಾರು ಒಂದು 10ರಿಂದ 15,000 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಯೂಟ್ಯೂಬ್ಗೋಸ್ಕರ. ಬಟ್ ಇದುವರೆಗೂ ಪ್ರಾಮಾಣಿಕವಾಗಿ ಹೇಳ್ತೀನಿ, 2 ಪ್ರಮೋಷನ್ ವಿಡಿಯೋ ಬಿಟ್ಟರೆ ಯಾವುದೇ ರೀತಿ ಯೂಟ್ಯೂಬಿಂದ ದುಡ್ಡು ಬಂದಿಲ್ಲ. ಆದರೂ ಸಹ ಒಂದು ಹಂತಕ್ಕೆ ಬರುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿರ್ತಕ್ಕಂಥ ಡ್ರೀಮ್ ಏನಿದೆ ಅಥವಾ ನನ್ನ ಕನಸು ಏನಿದೆ, ಆ ಒಂದು ಕನಸು ನನಸಾಗೋ ತನಕ ನಾನು ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, 10-20 ವ್ಯೂಸ್ ಬಂದರೂ ಸಹ ಬೇಜಾರೇನಿಲ್ಲ. ನನ್ನ ವರ್ಕ್ ಏನಿದೆ ಕನ್ಸಿಸ್ಟೆನ್ಸಿಯಾಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಮುಂದೆ ಒಂದಿನ ಆ ಒಂದು ವರ್ಕ್ಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅಂತದ್ದು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ದಿನ ಗೆಲುವು ಸಿಗುತ್ತೆ. ಆ ಗೆಲುವು ಸಿಗೋ ತನಕ ಹೋರಾಡಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಮತ್ತು ಇನ್ನೊಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ಅವುಗಳನ್ನು ಆದಷ್ಟು ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ ಅಂತ ನಾವು ವಿಡಿಯೋ ಮಾಡ್ತೀವಿ. ಬಟ್ ಅಂತಹ ವೀಡಿಯೋಸು ಸಹ ವೈರಲ್ ಆಗೋದಿಲ್ಲ ಅಥವಾ ರೀಚ್ ಆಗೋದಿಲ್ಲ. ಇನ್ನು ಕೆಲವೊಂದು ಕಾಟಾಚಾರಕ್ಕೆ ಮಾಡಿದಾಗ ವೀಡಿಯೋಸ್ ಏನಾಗುತ್ತೆ, ಆಟೋಮೆಟಿಕ್ಲಿ ವೈರಲ್ ಆಗುತ್ತೆ. ಇದು ಯೂಟ್ಯೂಬ್ ಏನೂ ಮಾಡಲಿಕ್ಕಾಗಲ್ಲ, ಒಂಥರ ಶೇರ್ ಮಾರ್ಕೆಟ್ ಇದ್ದಾಗೆ. ಸೊ ಆ ಒಂದು ಕಾರಣದಿಂದ ಏರಿಳಿತ ವ್ಯೂಸ್ ಅಷ್ಟೇ ಏರಿಳಿತ ಆಗ್ತಾ ಇರುತ್ತೆ. ಸೊ ಯಾರು ಹೋಗಿ ಕಳ್ಕೊಬಾರ್ದು. ಖಂಡಿತವಾಗ್ಲೂ ಈ ಒಂದು ಹಂತಕ್ಕೆ ಬಂದಾಗ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಸಪೋರ್ಟ್ ಈ ಒಂದು ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ಎಲ್ರಿಗೂ ಸಹ ನಾನು ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಲಾಸ್ಟ್ 1 ಮಂತಲ್ಲಿ ಈ ಒಂದು ಸಕ್ಸಸ್ ಕಂಡಿರ್ತಕ್ಕಂಥದ್ದು. ಮತ್ತು ಯೂಟ್ಯೂಬಲ್ಲೂ ಅಷ್ಟೇ ಇನ್ನು 500 ಜನ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ಖುಷಿ ಮಾಧ್ಯಮ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. 4,500 ಮಾತ್ರ ಸಬ್ಸ್ಕ್ರೈಬರ್ಸ್ ಆಗಿರ್ತಕ್ಕಂಥದ್ದು, ಇನ್ನು 500 ಜನ ಬಾಕಿ ಇರ್ತಕ್ಕಂಥದ್ದು. ಸೊ ಕಂಟೆಂಟ್ ನೋಡಿ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿ ತನಕ ಎಲ್ರಿಗೂ ನಮಸ್ಕಾರ.